ಹಾಯ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ. ಇವತ್ತು ನಾನು ಮಸಾಲೆ ಫ್ರೈ ಅಂದರೆ ಡ್ರೈ ಮಸಾಲ ಫ್ರೈ, ಮಸಾಲೆ ಕಾವಲಿಗೆ ಅಂಟದೆ ಅಷ್ಟು ಮೀನಿಗೆ ಅಂಟೋ ರೀತಿಯಲ್ಲಿ ಯಾವ ರೀತಿ ಮಸಾಲ ರೆಡಿ ಮಾಡಿ ಫ್ರೈ ಮಾಡಬೇಕು ಅಂತ ಹೇಳ್ತೀನಿ. ಇದು ಹೊಳೆಬೈಗೆ ಮೀನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಕಲಸಿ ಇಟ್ಕೊಳ್ಳೋಣ. ಒಂದು 15 ಮಿನಿಟ್ಸ್ ಇಟ್ಟರೆ ಸಾಕು. ಈ ಮೀನು ಸಾರಿಗಿಂತ ಫ್ರೈಗೆ ಟೇಸ್ಟ್ ಜಾಸ್ತಿ. ಇದು ದೊಡ್ಡ ಸೈಜ್ ಮೀನಾದರೆ ಮತ್ತು ಒಳ್ಳೆಯದಾಗುತ್ತೆ. ಈ ಮೀನಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಅಂಶ ಇದೆ. ಹಾಗೆ ಕೆಲವೊಂದು ಮೀನುಗಳಲ್ಲಿ ನಂಜಿನ ಅಂಶ ಇರುತ್ತೆ, ಕೆಲವೊಂದು ಮೀನು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಬಟ್ ಈ ಮೀನಿದೆಯಲ್ಲ, ಆರಾಮ್ಸೆ ಯಾರು ಬೇಕಾದರೂ ತಿನ್ಬೋದು. ಈ ರೀತಿ ಮಧ್ಯೆ ಮಧ್ಯೆ ಕಟ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮಸಾಲೆ ಒಳ್ಳೆ ರೀತಿಯಲ್ಲಿ ಹಿಡಿಯುತ್ತೆ. ತುಂಬ ಟೇಸ್ಟಿ ಮತ್ತು ಹೆಲ್ದಿ ಈ ಹೊಳೆಬೈಗೆ ಮೀನು. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಒಂದಿಷ್ಟು ಮೆಣಸು, 1 kg ಮೀನಿಗಾಗುವಷ್ಟು ಮೆಣಸನ್ನು ತಗೊಂಡಿದ್ದೇನೆ. ಇದಕ್ಕೆ ಇದರ ಲೆವೆಲ್ಲಿಗೆ ಸರಿಯಾಗಿ ನೀರನ್ನು ಹಾಕಿ ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡ್ಕೊಳ್ಬೇಕು. ಇದು ಗುಳ್ಳೆ ಗುಳ್ಳೆ ಬರುವ ತನಕ ಬಿಸಿ ಮಾಡ್ಕೋಬೇಕು. ಮೆಣಸನ್ನು ಹುರಿಯುವ ಅಗತ್ಯವಿಲ್ಲ. ಈ ರೀತಿ ಬಿಸಿ ಮಾಡೋದ್ರಿಂದ 3 ಬೆನಿಫಿಟ್ ಇದೆ. ಒಂದು, ಮಸಾಲೆಯನ್ನು ಅತಿ ನುಣ್ಣನೆ ನಾವು ಗ್ರೈಂಡ್ ಮಾಡ್ಬೋದು. ಮೀನನ್ನು ಕಾವಲಿಯಲ್ಲಿ ಬೇಯಿಸಬೇಕಾದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹಾಕಬೇಕಾದ್ರೆ ಸಿಪ್ಪೆ ಎಲ್ಲ ಎದ್ದು ಬರುತ್ತೆ ಮತ್ತು ಹುಡಿ ಆಗುತ್ತೆ. ಬಟ್ ಈ ರೀತಿ ಮಸಾಲೆ ಮಾಡೋದ್ರಿಂದ ಹುಡಿನೂ ಆಗಲ್ಲ, ಸಿಪ್ಪೆ ಎದ್ದೂ ಬರಲ್ಲ. 2 ಸ್ಪೂನಷ್ಟು ಕೊತ್ತಂಬರಿ ಬೀಜ. ಈ ಎಲ್ಲ ಸಾಮಾನುಗಳನ್ನು ಫ್ರೈ ಮಾಡಿಯೇ ಹಾಕಬೇಕು, ಮೆಣಸನ್ನೊಂದು ಬಿಟ್ಟು. ಮೆಂತೆಕಾಳು 1/4 ಸ್ಪೂನ್ಗಿಂತನೂ ಕಮ್ಮಿನೇ. ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಸಾಮಾನುಗಳನ್ನು. ಮೆಣಸಿನ್ಕಾಳು 1.5 ಸ್ಪೂನಷ್ಟು. ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಬೋದು, ನಾನು ಕಮ್ಮಿನೇ ಹಾಕಿದ್ದೆ. ಆಮೇಲೆ ಓಂಕಾಳು 1/4 ಸ್ಪೂನಷ್ಟು. ಹುಣಸೆಹಣ್ಣು ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು. ಅರ್ಧ ಚಮಚದಷ್ಟು ಜೀರಿಗೆ. ಬೆಳ್ಳುಳ್ಳಿ ಇಡೀ ಒಂದು ಗಾತ್ರದಷ್ಟು ತಗೊಂಡಿದ್ದೆ ನಾನು. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಮೀನು ಫ್ರೈ ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ಶುಂಠಿ ಮಸಾಲೆ ರುಬ್ಬಲಿಕ್ಕೆ ಹಾಕಬೇಕು. ಆಮೇಲೆ ಮೆಣಸು, ನಾವು ಈ ಮೆಣಸನ್ನು ಬಿಸಿ ಮಾಡಿರ್ತೀವಲ್ಲ, ಅದು ಬಿಸಿ ತಣ್ಣಗಾದ ಮೇಲೆ ಈ ಎಲ್ಲ ಸಾಮಾನುಗಳ ಜೊತೆಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ಇದು ಎಷ್ಟು ಸ್ಮೂತಾಗಿದೆ ಅಂತ ಹೇಳಿದರೆ, ನಾವಿದು ಗ್ರೈಂಡ್ ಮಾಡಬೇಕಾದ್ರೂ ಸಮೇತ ಇಷ್ಟು ವೆರಿ ನೈಸಾಗಿ ಗ್ರೈಂಡ್ ಆಗುತ್ತೆ. ಈ ರೀತಿ ಮಸಾಲೆನ ರೆಡಿ ಮಾಡಿ ಒಂದು ಸಲ ಫ್ರೈ ಮಾಡಿ ಫ್ರೆಂಡ್ಸ್, ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಮಸಾಲೆ ರೆಡಿಯಾಗಿದೆ ನೋಡಿ. ಇದಕ್ಕೆ ನಾವು ಒಂದು ಮೊಟ್ಟೆಯನ್ನು ಹಾಕೋಣ. ಹಾಗೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕುವ ಅಗತ್ಯವಿಲ್ಲ. ಮೀನನ್ನು ಕಲಸಿ ಆದಮೇಲೆ ಉಪ್ಪು ಕಮ್ಮಿ ಅಂತ ಅನಿಸಿದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರಾಯಿತು. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹಚ್ಚಿ ಬೇಕಾದ್ರೂ ಹಾಕ್ಬೋದು ಈ ಮಸಾಲೆಗೆ. ನಾನು ಹಾಕಲಿಲ್ಲ. ಈ ರೀತಿ ಮಸಾಲೆ ರೆಡಿ ಮಾಡಿ ಫಿಶ್ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾವು ರೆಡಿ ಮಾಡಿರುವ ಮಸಾಲೆಗೂ ಪೇಟೆಯಿಂದ ತಂದ ಫಿಶ್ ಫ್ರೈ ಪೌಡರ್ಗೂ ಎಷ್ಟು ಟೇಸ್ಟ್ ಡಿಫ್ರೆನ್ಸ್ ಇದೆ ಅಂತ ತಿಂದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಮತ್ತು ಇದೇ ರೀತಿ ನೀವು ಫಿಶ್ ಫ್ರೈ ಮಾಡ್ತೀರಾ. ಮೀನನ್ನು ಒಂದೊಂದೇ ಮಸಾಲೆಗೆ ಹಾಕುವಾಗ 20 ಮಿನಿಟ್ಸ್ ಬಿಟ್ಟು ಫ್ರೈ ಮಾಡಿದರೆ ಮೀನಿಗೂ ಮಸಾಲೆ ಒಳ್ಳೆ ರೀತಿಯಲ್ಲಿ ಹಿಡಿಯುತ್ತೆ. ತವಕ್ಕೆ ಎಣ್ಣೆಯನ್ನು ಹಾಕಿ ಬಿಸಿಯಾದ ತಕ್ಷಣ ಒಂದೊಂದೇ ಮೀನನ್ನು ಹಾಕುವ. ಎಣ್ಣೆಯನ್ನು ಜಾಸ್ತಿ ಹಾಕಬೇಕಂತೇನಿಲ್ಲ, ನಾನು ಹಾಕಿಕ್ಕಿಂತನೂ ಕಮ್ಮಿ ಹಾಕ್ಬೋದು. ಮೀನಿನ ಮೇಲಿಗೆ ಮಸಾಲೆ ಕಮ್ಮಿ ಆಯಿತು ಅಂತ ಅನಿಸಿದರೆ ಹಚ್ಬೋದು ಚೂರೇ. ಸಣ್ಣ ಉರಿಯಲ್ಲಿ 15 ಮಿನಿಟ್ಸ್ ಬೇಯಿಸಬೇಕು, ಸಣ್ಣ ಫ್ಲೇಮಲ್ಲಿ. ಹಾಗೆ ಮಗ್ಚಾಕಿ ಮತ್ತೆ 15 ಮಿನಿಟ್ಸ್ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಒಳ್ಳೆ ರೀತಿಯಲ್ಲಿ ಫ್ರೈ ಆಗುತ್ತೆ. ಫ್ರೈ ಆಲ್ಮೋಸ್ಟ್ ಬೆಂದಿದೆ ನೋಡಿ. ಎಷ್ಟು ಒಳ್ಳೆ ರೀತಿಯಲ್ಲಿ ಮಸಾಲೆ ಮೀನಿಗೆ ಅಂಟಿದೆ ಅಂತ ಹೇಳಿದರೆ, ನಾವು ಅನ್ನವನ್ನು ಸಾರಿಲ್ಲದೆ ಬರೀ ಫ್ರೈಯಲ್ಲೇ ಊಟ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿದೆ. ನೀವು ಬೇಕಾದರೆ ಇದಕ್ಕೆ ಚೂರು ಲಿಂಬೆಹಣ್ಣನ್ನು ಬೇಕಾದರೂ ಹಿಂಡಬಹುದು. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಮೇತ ಸಣ್ಣಗೆ ಹಚ್ಚಿ ಸ್ಪ್ರೆಡ್ ಮಾಡ್ಬೋದು. ಫಿಶ್ ಫ್ರೈ ಪೌಡ್ರನ್ನು ನೀವು ಪೇಟೆಯಲ್ಲಿ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ನಾನು ಮಾಡಿರುವ ರೆಸಿಪಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.